ನಾವು ಇಲ್ಲಿಂದ ಗೌಡಿಗೆರೆಗೆ ಹೋಗಿ ಯಾವ್ದೇ ಒಂದ್ ಕೆಲಸ ಮಾಡ್ಕೊಂಬರಕ್ಕಾಗಲ್ಲ. ಒಂದ್ ದಿನ ಹೋದ್ರೆ 150 ರೂಪಾಯಿ ಪೆಟ್ರೋಲ್, ಒಂದಿನ ಕೆಲಸ ವೇಸ್ಟ್. ನೀರಿಲ್ಲ ಸಾಯ್ಬೇಕು ನಾವು ಅಲ್ಲಿ ಇನ್ನಿನ ಟೈಮ್ ಪಾಣಿ ತಯಾರಿರ್ತಾವ, ಯಾರು ಇಲ್ಲ. ಆ ಕೆಲಸಗಳು ಅವರು ನಮ್ಮನ್ನ ಗಮನಿಸಮಲ್ಲ, ಅವ್ರದ್ದೇ ಅಲ್ಲಿಗೆ ಆಗುತ್ತೆ. ಇಲ್ಲಿ ಮನೆ ಕಡೆಗೆ ಬರ್ತೀವಿ ಹೋಗ್ತೀವಿ. ಒಂದ್ ಪಾಣಿ ಆಧಾರ್ ಕಾರ್ಡ್ ತೆಗಿಬೇಕು, 100 ರೂಪಾಯಿ ಬೇಕು, ಅವ್ರಿಗೆ ಕೊಡ್ಬೇಕು, 100 ರೂಪಾಯಿ ಕೊಡ್ಬೇಕು ಅವನಿಗೆ. ಇವತ್ತು ನಾವು ಹೊಸೂರು ಪಂಚಾಯತಿ ವ್ಯಾಪ್ತಿಗೆ ಏನೋ ಒಂದು ಕೆಲಸದ ನಿಮಿತ್ತ ಬಂದಿದ್ವಿ. ವಿಷಯ ಏನು ಅಂದ್ರೆ, ಸರ್ಕಾರ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದೊಂದು ಗ್ರಾಮವನ್ನ ಮಾಡಿದೆ. ಯಾಕೆಂದ್ರೆ ಈ ಗ್ರಾಮ ಪಂಚಾಯತಿಯಲ್ಲಂತ ಏನು ಜನಗಳಿದಾರೋ ಆ ಜನಗಳು ಸೇವೆ ಪಡೆಯೋದಕ್ಕೆ ತಾಲೂಕು ಮಟ್ಟಕ್ಕಾಗ್ಲಿ ಹೋಬಳಿ ಮಟ್ಟಕ್ಕಾಗ್ಲಿ ಹೋಗಬಾರ್ದು, ಆ ಗ್ರಾಮದಲ್ಲೇ ಸೇವೆಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಗ್ರಾಮವನ್ನ ಸ್ಥಾಪನೆ ಮಾಡಿದೆ. ಆದರೆ ನಮ್ಮ ಹೊಸೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಈ ಗ್ರಾಮವನ್ನು ನೋಡಿ, ಗ್ರಾಮವನ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅವ್ರ ಹೆಸರು ವಿಶ್ವನಾಥ್ ಅಂತ. ಅವರು ಕಳೆದ 3 ತಿಂಗಳಿಂದ ಕೂಡ ಈ ಗ್ರಾಮವನ್ಗೆ ಭೇಟಿ ಕೊಟ್ಟಿಲ್ಲ. ಅವರೇ ಭೇಟಿ ಕೊಟ್ಟಿಲ್ಲ, ಗ್ರಾಮಸ್ಥರು ಭೇಟಿ ಕೊಡಬೇಕು. ಆ ವ್ಯವಸ್ಥಾಪಕರೇ ಇವತ್ತು ಭೇಟಿ ಕೊಟ್ಟಿಲ್ಲ. ಇವತ್ತು ನಾವು ವಿಡಿಯೋ ಮಾಡೋ ಉದ್ದೇಶ ಏನು ಅಂದ್ರೆ, ಏನು ಲೈಸೆನ್ಸ್ ತಗೊಂಡಿದಾರ ಆ ಲೈಸೆನ್ಸ್ ಅನ್ನ ರದ್ದು ಮಾಡಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಏನ್ ಬರ್ತಾರ, ಯಾರಾದ್ರೂ ಎಜುಕೇಶನ್ ಮಾಡಿರೋರು, ಕಂಪ್ಯೂಟರ್ ಜ್ಞಾನ ಉಳ್ಳಂತ ಯಾರಾದ್ರೂ ಇದ್ರೆ ಅವರಿಗೆ ಆ ಲೈಸೆನ್ಸ್ ಅನ್ನ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ. ನೋಡಿ, ಪಂಚಾಯತಿಯವರೇ ಒಂದು ಕಟ್ಟಡವನ್ನ ಕೊಟ್ಟಿದ್ದಾರೆ ಗ್ರಾಮವನ್ಗೆ ಸಪರೇಟ್ ಆಗಿ ಒಂದು ಕಟ್ಟಡ ಬೇಕು. ಆದ್ರೆ ಪಂಚಾಯತಿಯವರೇ ಒಂದು ಕೊಟ್ಟಿದ್ದಾರೆ, ನಮ್ಮೂರಲ್ಲಿ ನಮ್ಮ ಪಂಚಾಯತಿ ಒಂದು ಗ್ರಾಮವನ್ನ ಇರಬೇಕು ಅನ್ನೋ ಉದ್ದೇಶದಿಂದ. ಆದ್ರೆ ಆ ಕಟ್ಟಡ ಅದೇ ಗ್ರಾಮದಲ್ಲಿ ಇರ್ಬೇಕಾದ್ರೆ ಒಂದು ಕಂಪ್ಯೂಟರ್ ಆಗ್ಲಿ, ಒಂದು ಪ್ರಿಂಟಿಂಗ್ ಮಿಷಿನ್ ಆಗ್ಲಿ, ಏನೇನು ಇಲ್ಲ. ಈ ರೂಮ್ ಅಲ್ಲಿ ಕಾರ್ಯನಿರ್ವಹಿಸಬೇಕು. ಅವರು ಈ 3 ತಿಂಗಳಿಂದ ಈ ರೂಮ್ ಬಾಗಿಲು ತೆಗ್ದಿಲ್ಲ. ಅವರು ಗ್ರಾಮ ಪಂಚಾಯತಿ ಒಳಗಡೆ ಇದ್ದಾರೆ ನೋಡಿ. ದಯವಿಟ್ಟು ಏನು ಅಧಿಕಾರಿಗಳಿದ್ದಾರೋ ಈ ಗ್ರಾಮವನ್ಗೆ ಬೇರೆ ಯಾರಾದ್ರೂ ಒಬ್ಬರ ಲೈಸೆನ್ಸ್ ತಗೊಂಡ್ಬಿಟ್ಟು ಅವ್ರು ಮಾಡ್ಬೇಕು. ನಮ್ಗೆಲ್ಲ ಏನ್ ಹಳ್ಳಿ ಭಾಗದವ್ರು, ನಮ್ಮ ಹೊಸೂರು ಪಂಚಾಯತಿ ಒಳಗಡೆ ಇರೋ 7 ಹಳ್ಳಿನೂ ಹಳ್ಳಿ ಭಾಗದವ್ರು ಬಂದು ಏನೇ ಒಂದು ಅರ್ಜಿ ಹಾಕ್ಬೇಕಂದ್ರೆ, ಸರ್ಕಾರದ ಏನಾದ್ರು ಸೇವೆ ಪಡಿಬೇಕಂದ್ರೆ ಅರ್ಜಿ ಹಾಕ್ಬೇಕಂದ್ರೆ ಇವತ್ತು ನಾವು ಗೌಡಿಗೆರೆಗೆ ಹೋಗ್ಬೇಕು, ನಾಡ ಕಚೇರಿಗೆ ಹೋಗ್ಬೇಕು, ತಾಲೂಕ್ ಆಫೀಸ್ಗೆ ಹೋಗ್ಬೇಕು ಅನ್ನೋದು ಇದೆ. ದಯವಿಟ್ಟು ಇಲ್ಲಿ ಯಾರಾದ್ರೂ ನಮ್ಮ ಹೊಸೂರು ಪಂಚಾಯತಿ ಒಳಗಡೆ ಯಾರಾದ್ರೂ ಆಗ್ಲಿ, ಇವರೇ ಅಂತ ಏನು ಹೇಳ್ತಿಲ್ಲ, ಯಾರು ಶಿಕ್ಷಣ ಬರುತ್ತೋ ಅವರಿಗೆ ಈ ಒಂದು ಅನುಕೂಲ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ನಾವು ಗ್ರಾಮಸ್ಥರು ಎಲ್ಲ ಸೇರ್ಕೊಂಡ್ಬಿಟ್ಟು ಈ ಗ್ರಾಮವನ್ನು ಅಧಿಕಾರಿಗಳು, ಗ್ರಾಮನ್ಗೆ ಸಂಬಂಧಪಟ್ಟಂತ ವಿಶ್ವನಾಥ್ ಅವರು ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ಒಂದು ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟಿದೀವಿ. ಆ ಅರ್ಜಿ ಏನ್ ಕೊಟ್ಟಿದ್ವಿ ಅಂದ್ರೆ 5ನೇ ತಾರೀಕು 12ನೇ ತಿಂಗಳು 2025 ತಾರೀಕು ಎಲ್ಲ ಗ್ರಾಮಸ್ಥರ ಸೈನ್ ಹಾಕಿ ಅವ್ರೇನು ಕ್ರಮ ಜರುಗಿಸಿಲ್ಲ. ಆದ ಕಾರಣದಿಂದ ಇವತ್ತು ಎಲ್ಲ ಈ ಗ್ರಾಮವನ್ಗೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳಿಗೆ ನಾವು ಕೇಳ್ಕೊಳ್ಳೋದು, ಈ ಗ್ರಾಮವನ್ಗೆ ವ್ಯವಸ್ಥಿತವಾಗಿ ಏನಾದ್ರೂ ನೋಡ್ಕೊಳ್ಳೋಂತವ್ರು, ಅರ್ಜಿ ಹಾಕೋಂತವ್ರಿಗೆ ಒಂದು ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀವಿ. ನಿಮ್ಮ ಹೆಸರು? ದೇವರಾಜು ಅಂತ. ಇದೇ ಹೊಸೂರು ಗ್ರಾಮದವರು. ನೀವು ಇದೇ ಊರಲ್ಲಿ ಇರ್ತೀರಲ್ಲ ಸರ್? ರಿಟೈರ್ಡ್ ಇವರು ಒಂದು ಸರ್ಕಾರಿ ನೌಕರರು. ಯಾವತ್ತಿಂದ ಇವ್ರು ಬಂದಿಲ್ಲ? ಸುಮಾರು 3 ತಿಂಗಳಿಂದ ಬಾಗಿಲು ತೆಗೆದಿಲ್ಲ. ಗ್ರಾಮಸ್ಥರು ಯಾರು ಕೇಳಲ್ವಾ? ಮೆಂಬರ್ಗಳು, ಅಧ್ಯಕ್ಷರಾಗಿರ್ಲಿ? ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟರೆ ಅರ್ಜಿ ಮೂವ್ಮೆಂಟ್ ಆಗ್ಬೇಕಲ್ಲ ಅದು. ಅದ್ರ ಮುಖಾಂತರ ಕೇಳಿದ್ವಲ್ಲ. ಹೌದಾ? ಈಗ ನೆಕ್ಸ್ಟ್ ಏನು ಯಾರು ಮಾಡ್ಬೇಕು ಅಂತ ತೀರ್ಮಾನ ಮಾಡೋಣ. ಅವ್ರ ಲೈಸೆನ್ಸ್ ರದ್ದು ಮಾಡ್ಬೇಕು. ಬೇರೆ ನಮ್ಮ ಆಲ್ಟರ್ನೇಟಿವ್ ಯಾರನ್ನಾದ್ರೂ ಬೇರೆ ನಮ್ಮ ಲೋಕಲ್ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಕೈ ಸಿಗಂತ ವ್ಯಕ್ತಿಗೆ ಹೌದೌದು ಈ ಕೆಲಸ ಮಾಡಕ್ ಬಿಡ್ಬೇಕು. ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಹೌದು. ನಾನೇ ಸುಮಾರು ಸಾರಿ ಫೋನ್ ಮಾಡಿದ್ದೆ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ. APL ಸಿಕ್ಲಿಲ್ಲ ಪಾರ್ಟಿ. ನಮ್ದು ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ಈ ತರ ಸ್ಥಳೀಕರಿಗೆ ಬಹಳ ಸೇವೆಗಳನ್ನ ತಗೋಬೇಕು, ಸರ್ಕಾರದಿಂದ ಸೇವೆಗಳು ತಗೋಬೇಕು, ಆಧಾರ್ ಕಾರ್ಡ್ ಓಡಿಸ್ಬೇಕು, ರೇಷನ್ ಕಾರ್ಡ್ ಓಡಿಸ್ಬೇಕು, ಜನನ ಪ್ರಮಾಣ ಪತ್ರ ತಗೋಬೇಕು, ಪಾಣಿ ತಗೋಬೇಕು. ಎಲ್ಲದಕ್ಕೂ ನಾವು 24 ಕಿಲೋಮೀಟರ್ ತಾಲೂಕು ಕೇಂದ್ರಕ್ಕೆ ಹೋಗಕ್ಕಾಗಲ್ಲ, 8 ಕಿಲೋಮೀಟರ್ ಹೋಬಳಿ ಕೇಂದ್ರಕ್ಕೆ ಹೋಗಕ್ಕಾಗಲ್ಲ. ನಮ್ಮ ಗ್ರಾಮದಲ್ಲಿ ಏನ್ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಏನೇನು ಹಳ್ಳಿಗಳು ಬರ್ತಾವ ಆ ಹಳ್ಳಿಗಳೆಲ್ಲ ಸೇರ್ಕೊಂಡು
ಹೊಸೂರು ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಬಂದು ಏನೋ ಗ್ರಾಮದಲ್ಲಿ ಒಂದು ಸೇವೆ ತಗೋಬೇಕು, ಒಂದು ಆಧಾರ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕು, ಒಂದು ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕ್ಬೇಕು, ಒಂದು ಪಾಣಿ ತಗೋಬೇಕು, ಇಲ್ಲಾಂದ್ರೆ ಯಾವ್ದೋ ಒಂದು ಪೈಪು ಸ್ಪ್ರಿಂಕ್ಲರ್ ಅದಕ್ಕೆಲ್ಲದಕ್ಕೂ ಏನಾದ್ರು ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ಆ ವ್ಯಕ್ತಿ ಇರೋದಿಲ್ಲ. ದಯವಿಟ್ಟು ಬೇರೆ ಯಾರಾದ್ರೂ ನಮ್ಮ ಸ್ಥಳೀಕರಿಗೆ, ಅವರು ಗೌಡ್ಗೆರೆ, ಅವ್ರ ಮೂಲ ಗೌಡ್ಗೆರೆ, ಈಗ ಈ ವ್ಯಕ್ತಿದು ಗ್ರಾಮವನ್ನು ನೋಡ್ಕೊಳ್ಳೋದು ಅವ್ರು ಬಿಟ್ಟು ನಮ್ಮ ಹೊಸೂರು ಪಂಚಾಯತಿ ವ್ಯಾಪ್ತಿ ಒಳಗೆ ಏನ್ ಹಳ್ಳಿಗಳು ಬರ್ತಾವ ಆ ಹಳ್ಳಿ ಒಳಗೆ ಯಾವ್ದಾದ್ರು ಒಬ್ಬರಿಗೆ ವಿದ್ಯಾವಂತರಿಗೆ ನೋಡ್ಕೊಳ್ಳೋಂಥವ್ರಿಗೆ ಕಂಪ್ಯೂಟರ್ ಜ್ಞಾನ ಇರೋಂಥವ್ರಿಗೆ ಈ ಕೆಲಸವನ್ನ ಮಾಡೋಕೆ ಅವಕಾಶ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಹೊಸೂರು ಪಂಚಾಯತಿ ಸೇರಿದ ಮುದ್ದೇನಹಳ್ಳಿ ಇಲ್ಲಿ ಗ್ರಾಮವನ್ನಂತ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಸ್ಥಳೀಯವಾಗಿ ಉಪಯೋಗ ಆಗ್ತಿಲ್ಲ. ಅವರು ಈಗ 2 ತಿಂಗಳು 3 ತಿಂಗಳಿಂದ ಬಾಗಲಾಕ್ಯಾರೆ, ಕೆಲಸ ಮಾಡಕ್ ಬರ್ತಾ ಇಲ್ಲ. ಇಲ್ಲಿ ಕೆಲಸ ನಮ್ಗೇನ ಒಂದು ಪಾಣಿ ಎಮ್ಮರು ಯಾರನ್ನ ಬೇಕಂದ್ರೆ ಗೌಡಗೇರಿಗೆ ಹೋಗ್ಬೇಕಂತ ಅಲ್ಲಿ ಬರೀ ಅಂತಾರೆ. ಇಲ್ಲಿ ಸ್ಥಳೀಯವಾಗಿ ಯಾರಿಗೆ ಅನುಕೂಲ ಮಾಡಿಕೊಟ್ರೆ ಇಲ್ಲಿ ಕೆಲಸ ಆಗುತ್ತೆ. ನಮ್ಗೆ ಗೌಡಗೇರಿಗೆ ಹೋಗಕ್ಕಾಗಲ್ಲ, ಇಲ್ಲಿ ಬಸ್ ರೂಟ್ ಇಲ್ಲ ಇಲ್ಲಿಂದ ಗೌಡಗೇರಿಗೆ ಹೋಗಕ್ಕೆ ಅಂತ ನಾವು ಮೇಲಧಿಕಾರಿಗಳಿಗೆ ಕೇಳ್ಕೊಂತೀವಿ. ಟೈಮ್ ಎಷ್ಟು, ದುಡ್ಡು ಎಷ್ಟು, ನಮಗೆ ಟೈಮ್ ಎಷ್ಟು, ದುಡ್ಡು ಎಷ್ಟು, ಅಲ್ಲಿ ಹೆಣ್ಮಕ್ಳು ಹುಡುಗರು ಯಾರಿಗ ಏನಾದ್ರು ಮಾಡ್ಸಕ್ಕೆ ಹೋಗಕ್ಕಾಗಲ್ಲ ಅಂತ ಹೇಳ್ತಾ ಇದ್ವಿ. ನಮ್ಮ ಯುವಕರು ತಹಶೀಲ್ದಾರ್ ಅವ್ರಿಗೂ ಕೂಡ ಅರ್ಜಿ ಬರೆದಿದ್ದಾರೆ, ಗ್ರಾಮ ಪಂಚಾಯತಿ ಸೆಕ್ರೆಟರಿಗೂ ಕೂಡ ಅರ್ಜಿ ಬರೆದಿದ್ದಾರೆ. ಏನ್ ಈ ಗ್ರಾಮವನ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಗ ಈ ಹೊಸೂರು ಗ್ರಾಮ ಪಂಚಾಯತಿ ಗ್ರಾಮವನ್ಗೆ ಏನ್ ಸಮಸ್ಯೆ ಇದೆಯಾ ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ನಮ್ಮ ಸ್ಥಳೀಕರಿಗೆ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಯಾರಿಗಾದ್ರೂ ಕೊಡ್ಲಿ, ವಿದ್ಯಾವಂತರು ಅವ್ರಿಗೂ ಒಂದು ಉದ್ಯೋಗ ಸಿಕ್ದಂಗ ಆಗುತ್ತೆ. ದಯವಿಟ್ಟು ಯಾವ ಅಧಿಕಾರಿಗಳು ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಅವ್ರು ಸಾರ್ವಜನಿಕ ಈಗ ಮುಖ ಪರಿಚಯ ಇರೋದ್ರಿಂದ ಫೋನ್ ಮಾಡ್ಕೊಂಡ್ ಬರ್ತಾರಲ್ಲ, ಇಲ್ಲಿ ಲೋಕಲ್ ಒಂದು ಫೋನ್ ಮಾಡ್ತಾರೆ. ಈಗ ಉದಾಹರಣೆ ಯಾರು ನಮ್ಮ ರಮೇಶ್ ಕೊಟ್ಟಿರ್ತಾರೆ, ರಮೇಶ್ ಎಲ್ಲಿದ್ವಿ ಅಂತ ಬರ್ತಾರೆ. ಈಗ ಬಂದು ಅಲ್ಲಿ ಈಗಿರೋದು ಅವ್ರು ವಿಶ್ವನಾಥ್ ಅವ್ರದ್ದು, ಅಲ್ಲೇ ಅವ್ರದೊಂದು ಅಂಗಡಿ, ಇಲ್ಲಿ ಫೋನ್ ಮಾಡಿದಾಗ ಇಲ್ಲಿಲ್ಲ ಅಲ್ಲಿಗೆ ಬರ್ರಿ. ಗ್ರಾಮ ಪಂಚಾಯತಿ ಇಲ್ಲಿ ಯಾಕೆ ಹಾಕ್ಬೇಕಾಯ್ತು? ನಾಡ ಕಚೇರಿಗೆ ಅಲ್ಲೇ ಆದ ಒಂದು ಕೊಠಡಿ ತಗೊಂಡ್ ಮಾಡ್ಬೋದಾಯ್ತಲ್ಲ. ನಾನು ಈಗ ನೋಡಿ ಹಿಂಗೆ ಬಂದೆಲ್ಲ ಆಯ್ತು.